ಓಂ ನಮಃ ಶಿವಾಯ. ಹೊಟ್ಟೆಯ ಬೊಜ್ಜನ್ನ ಕರಗಿಸ್ಕೊಳ್ಳಿಕ್ಕೆ ಏನೆಲ್ಲ ಆಸನಗಳು, ಪ್ರಾಣಾಯಾಮಗಳು ಮತ್ತೆ ಆಹಾರ ಪದ್ಧತಿ ಹೇಗೆ ನಮಗೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಆಹಾರದಲ್ಲಿ ಏನ್ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಸಾಧ್ಯವಾದಷ್ಟು ಹಸಿರು ತರಕಾರಿ ಹಣ್ಣುಗಳನ್ನ ಹೆಚ್ಚು ಸೇವಿಸಬೇಕು. 50% ಹಸಿ ಹಣ್ಣು ತರಕಾರಿಗಳನ್ನ ತಿನ್ಬೇಕು. ಇನ್ನು 50% ಅಷ್ಟು ನೀವೇನ್ ಮಾಡಬೇಕು, ಬೇಯಿಸಿದ ಆಹಾರನ ತಿನ್ಬೇಕು. ಪ್ರಾಣಾಯಾಮಗಳು ಯಾವೆಲ್ಲ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಮುಖ್ಯವಾಗಿ ಪ್ರಾಣಾಯಾಮ ಅಂತ ಹೇಳಿದ್ರೆ ಕಪಾಲಭಾತಿ ಪ್ರಾಣಾಯಾಮ. ಆಮೇಲೆ ನೀವು ಟೀ, ಕಾಫಿ, ಆಲೂಗಡ್ಡೆ, ಬದನೆಕಾಯಿ, ಆಮೇಲೆ ಫ್ರೈಡ್ ಐಟಮ್ಗಳನ್ನ ನಿಲ್ಲಿಸ್ಬೇಕಾಗ್ತದೆ. ಸಮಸ್ಯೆ ಬರೋದು ಆಹಾರದಿಂದನೇ, ಬಗೆಹರಿಸ್ಕೊಳ್ಬೇಕಾಗಿರೋದು ಆಹಾರದಿಂದನೇ. ಹೀಗಾಗಿ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳದೆ ವಿನಃ ನೀವು ಯಾವುದೇ ರೀತಿ ಸಮಸ್ಯೆಗೂ ಕೂಡ ಪರಿಹಾರವನ್ನು ಹುಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಏನೇ ಸಮಸ್ಯೆ ಬಂದಿದೆ ಅಂದಮೇಲೆ ಅದು ಜೀವನ ಶೈಲಿಯಿಂದ, ಆಹಾರ ಪದ್ಧತಿಯಿಂದ ಮಾತ್ರ ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ತಿಳಿಸ್ತಾ ಭಕ್ತಿಯ ಶರಣಾರ್ಥಿ.